ಗೆದ್ದೇಳು ಮಂಜುನಾಥ ಪಾರ್ಟ್ 2 ಸಿನಿಮಾ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಸಿನಿಮಾ ಅದ್ಭುತವಾಗಿ ಬಂದಿದ್ರೆ ಸಿನಿಮಾ ಸಕ್ಸಸ್ ಆಗಿ 3 ದಿನದ ಸಕ್ಸಸ್ ಸೆಲೆಬ್ರೇಷನ್ ಮಾಡಬೇಕಾಗಿತ್ತು. ಆದರೆ ಗುರುಪ್ರಸಾದ್ ಅವರ ಪತ್ನಿ ಸುಮಿತ್ರಾ ಅವರು ಸಿನಿಮಾಗೆ ಅಡ್ಡಿ ಆದರೂ ಸ್ಟೇ ತೊಗೊಂಡು ಬಂದರು. ಸಿನಿಮಾ ರಿಲೀಸ್ ಆಗಿಲ್ಲ. ಇವತ್ತು ಫೈನಲ್ ಆಗುತ್ತೆ ಕೋರ್ಟ್ ಮೂಲಕ ಏನಾಗುತ್ತೆ, ಸಿನಿಮಾ ರಿಲೀಸ್ ಆಗುತ್ತಾ ಇಲ್ವಾ ಏನು ಅನ್ನುವಂಥದ್ದು. ಈ ಕ್ಷಣ ನನ್ನ ಜೊತೆ ಮಾತನಾಡಲಿಕ್ಕೆ ಸಿನಿಮಾದ ನಿರ್ಮಾಪಕರಾಗಿರ್ತಕ್ಕಂಥ ಮೈಸೂರು ರಮೇಶ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾನು ತುಂಬ ಇಂಟರ್ವ್ಯೂಗಳಲ್ಲಿ ನೋಡಿದೆ. ನಾನು ಎದ್ದೇಳು ಮಂಜುನಾಥ ಸಿನಿಮಾನ ನಿರ್ಮಾಣ ಮಾಡಿದ್ದು ಆ್ಯಸ್ ಅ ನಿರ್ಮಾಪಕನಾಗಿ ಅಲ್ಲ, ನಾನು ಅಭಿಮಾನಕ್ಕೋಸ್ಕರ ಮಾಡಿದೆ, ದುಡ್ಡುಗೋಸ್ಕರ ನಾನು ಈ ಸಿನಿಮಾಕ್ಕೆ ಬಂಡವಾಳ ಹೂಡಲಿಲ್ಲ ಅನ್ನೋಂಥ ಮಾತುಗಳನ್ನು ಹೇಳಿದ್ರಿ. ಸೊ ಅಭಿಮಾನಕ್ಕೋಸ್ಕರ ಸಿನಿಮಾ ಮಾಡಿದ ಮೇಲೆ ಸಿನಿಮಾ ರಿಲೀಸ್ ತುಂಬ ಅದ್ಭುತವಾಗಿ ತಯಾರಿ ಮಾಡ್ಕೊಂಡಿದ್ರಿ, ಸಿನಿಮಾ ರಿಲೀಸ್ ಆಗಲಿಲ್ಲ. ಈಗ ಯಾವ ಹಂತದಲ್ಲಿದೆ? ಸ್ಟೇ ತೊಗೊಂಡು ಬಂದಿದ್ರು, ಏನಾಗುತ್ತೆ ಸರ್, ಸಿನಿಮಾ ರಿಲೀಸ್ ಮಾಡ್ತೀರಾ ಅಥವಾ ಇಲ್ವಾ ಅನ್ನೋಂಥದ್ದು ನನ್ನ ಪ್ರಶ್ನೆ. ಮೇಡಮ್, ಈಗ 4ವರೆಗೆ ರಿಸಲ್ಟ್ ಏನೋ ಇದೆ. ಸ್ಟೇ ಆರ್ಡ್ರು ರಿವೋಕ್ ಆಗುತ್ತೆ ಅಥವಾ ರಿಲೀಸ್ ಮಾಡಿ ಅಂತ ಬರುತ್ತೆ. ಈಗ ಕೋರ್ಟಿಂದ ರಿಲೀಸ್ ಮಾಡಿ ಅಂತ ಆರ್ಡ್ರು ಬಂದರೂ ನಾನು ರಿಲೀಸ್ ಮಾಡಲ್ಲ, ರಿವೋಕ್ ಆದ್ರೂ ನಾನು ರಿಲೀಸ್ ಮಾಡಲ್ಲ. ಏನೇ ಅದೇ ರೀಸನ್ ಏನು ಅಂದರೆ, ಈ ಅಪ್ರಾಮಾಣಿಕರ ಜೊತೆ ಜರ್ನಿ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ನಮಗೆ ತುಂಬ ಕಷ್ಟ ಆಗುತ್ತೆ. ಎಲ್ಲಿ ನೆಗೆಟಿವ್ ಇರುತ್ತೆ ಅಲ್ಲಿಂದ ಆದಷ್ಟು ದೂರ ಓಡೋಟೋಗ್ತೀವಿ. ಆ ಕಾರಣಕ್ಕೆ ರಿಲೀಸ್ ಮಾಡ್ತಾರೆ. ಆಮೇಲೆ ಸ್ಟೇ ಆರ್ಡ್ರು ತಂದ್ರಲ್ವ, ಅವ್ರ ಆ್ಯಂಗಲಲ್ಲಿ ಕರೆಕ್ಟ್ ಅದು. ಹೇಗೆ ಅಂದರೆ ನನ್ನ ಗಂಡ ಆ್ಯಕ್ಟಿಂಗ್ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ, ದುಡ್ಡು ಕೊಡಿ ಅನ್ನೋದು ನಿಜ, ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಇದಲ್ಲ ಸತ್ಯ. ಸಿನಿಮಾ ಮಾಡ್ತೀನಿ ಅಂತ 2020 ನಮ್ಮ ಹತ್ರ ನನ್ನ ಥರ ಈಗ ನನಗೆ ತುಂಬ ಜನದ ಹತ್ರ ದುಡ್ಡು ಇಸ್ಕೊಂಡು ಸಿನಿಮಾ ಮಾಡ್ತೀನಿ ಅಂತ 5 ವರ್ಷ ಸಿನಿಮಾನೂ ಕಂಪ್ಲೀಟ್ ಮಾಡಿದೆ, ಸತ್ತೋಗ್ತಾರೆ. ಅದಾದಮೇಲೆ ಚೇಂಬರಿಂದ ಒಂದು ಕಾಲ್ ಬರುತ್ತೆ. ಚೇಂಬರಿಂದ ಕಾಲ್ ಬಂದು ಈ ಥರ ಒಂದು ಮೀಟಿಂಗ್ ಆಗುತ್ತೆ ಅಲ್ಲಿ. ಸೊ ಅಲ್ಲಿ ಇನ್ನೂ ಒಂದು 50 ರಿಂದ 55 ಲಕ್ಷದವರೆಗೂ ರಿಲೀಸಿಗೆ ಬೇಕು ಅಂತ ಮಾತುಕತೆ ಆಗುತ್ತೆ. ನಾನು ಸುಮ್ಮನೆ ಇರೋಕ್ಕಾಗ್ದೇ ದಾನಶೂರ ಕರ್ಣನ್ ಥರ ನಾನು ರಿಲೀಸ್ ಮಾಡ್ತೀನಿ, ಅದೇನು ಖರ್ಚಾಗುತ್ತೆ ನಾನು ಮಾಡ್ತೀನಿ, ಆ ದುಡ್ಡನ್ನ ಫಸ್ಟ್ ತೊಗೋತೀನಿ, ಆಮೇಲೆ ಬಂದಿದ್ದು ಅದು ಅವಾಗ ಏನು ಖರ್ಚು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಎಕ್ಸ್ಟ್ರಾ ಸೇರಿಸ್ಕೊಡಿ ಅಥವಾ ಲಾಭ ನನಗೆ ಬೇಕು ಅನ್ನೋದೇನು ಇಂಟೆನ್ಷನ್ ಇಲ್ಲದೆ ಬರೀ ಆ ದುಡ್ಡು ಮಾತ್ರ ಫಸ್ಟ್ ತೊಗೋತೀನಿ. ಅದರಲ್ಲಿ ಏನಾದ್ರು ತಪ್ಪಿತ್ತಾ? ಆ ದುಡ್ಡು ಮಾತ್ರ ತೊಗೊಂಡು ಆಮೇಲೆ ಬಂದಿದ್ದ ಲಾಭದಲ್ಲಿ ಯಾರ್ಯಾರು ಶೇರ್ ಹಾಕಿದ್ದಾರೆ ಅವ್ರಿಗೆ 49%, ಇವ್ರಿಗೆ 51% ಅಂತ ಮಾತುಕತೆ ಆಗುತ್ತೆ. ಅಲ್ಲಿವರೆಗೂ ಗುರುಪ್ರಸಾದ್ ಇಂಕ್ ಅಂತ ಇರುತ್ತೆ. ನಾನು ಅದಾದಮೇಲೆ ಏನು ಖರ್ಚು ಮಾಡ್ತೀನಿ, ನಾನು ಖರ್ಚು ಮಾಡಿದ್ಮೇಲೆ ಗುರುಪ್ರಸಾದ್ ಇಂಕ್ ಅಂತ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂದರೆ, ಇತ್ತೀಚೆಗೆ ಸಂಜು ವೆಡ್ಸ್ ಗೀತಾದಲ್ಲಿ ಆ ಡೈರೆಕ್ಟ್ರದ್ದು ಏನೋ ಒಂದು ಹಾಕಿದ್ರು ಅಂದ್ಬಿಟ್ಟು ಸ್ಟೇ ಆರ್ಡ್ರು ತಂದಿದ್ರು, ಹೌದಲ್ವಾ? ಅವ್ರದ್ದು ನೇಮ್ ಇದೆ ಅನ್ನೋ ಕಾರಣಕ್ಕೆ. ಈಗ ಇವ್ರ ಮೇಲೂ 3-8 ಕೇಸ್ ಇದೆ, 3 ಕೇಸೇನೋ ಇದೆ. ಅವರು ಸ್ಟೇ ಆರ್ಡ್ರು ತಂದರೆ ನಾನೇನು ಮಾಡಬೇಕು ಅಲ್ವಾ? ಆ ಕಾರಣಕ್ಕೆ ಅದನ್ನು ಹೇಳಿದೆ ನಾನು. ಯಾರು ಸುಮಿತ್ರಾ ಅವ್ರು ನನಗೆ ಕಾಲ್ ಮಾಡಿ ಕೇಳ್ತಾರೆ, ಸರ್ ಗುರುಪ್ರಸಾದ್ ಇಂಕ್ ಅಂತ ತೆಗೆದುಬಿಟ್ಟಿದ್ದೀರಾ, ಹಾಕ್ಲೇಬೇಕು ಅಂತ. ಇಲ್ಲ ಮೇಡಮ್, ನಾಳೆ ದಿನ ನಿಮ್ಮ ಹತ್ರ ಬರಬೇಕು, ಯಾವ್ದಾರ ರೈಟ್ ಸೇಲ್ ಮಾಡಬೇಕು ಅಂದರೆ, ಜೊತೆಗೆ ಯಾರು ಸ್ಟೇ ತಂದರೆ ನಾನು ಅವ್ರ ಜೊತೆ ಎಲ್ಲ ಹೊಡೆದಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ, ಇಂಡಿವಿಜುವಲಾಗಿ ಹಾಕ್ತೀನಿ, ನಿಮಗೆ ದುಡ್ಡು ತಾನೇ, ಲಾಭ ಬಂದರೆ ದುಡ್ಡು ಕೊಡ್ತೀನಿ ಅಂದಮೇಲೆ ಇನ್ನೇನಿದೆ ಅಂತ ಹೇಳಿಬಿಟ್ಟು ಆಗುತ್ತೆ. ಆವತ್ತಿನ ದಿನ ಎಲ್ಲ ಒಪ್ಕೋತಾರೆ. ಆಮೇಲೆ ಒಂದಷ್ಟು ಸುಳ್ಳುಗಳು ಹೇಳ್ತಾರೆ. ಅವ್ರಿಗೆ ಸುಳ್ಳು ಹೇಳಬೇಕಾದ್ರೆ ಒಂದು ಸ್ವಲ್ಪ ಭಯ ಆಗಲ್ವಾ ಅಂತ ನನಗೆ. ಯಾಕೆಂದರೆ ಮೇಡಮ್, ನಾವೇನಾದ್ರು ಸುಳ್ಳು ಹೇಳಬೇಕಾದ್ರೆ ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅಂತ ಒಂದಷ್ಟು ಜನಕ್ಕೆ ಗೊತ್ತಾಗುತ್ತೆ, ಆ ಥರ ಸುಳ್ಳು ಹೇಳ್ಬಿಡ್ತೀವಿ. ಆ ಪುಣ್ಯಾದ್ಗೀತಿ ಸುಳ್ಳು ಹೇಳಬೇಕಾದ್ರೆ ಒಂದು ಚೂರು ನನಗೆ ನೋಡಬೇಕಾದ್ರೆ ಹೌದಾ ಇದೆಲ್ಲ ನನಗೆ ಗೊತ್ತಿಲ್ಲದೆ ನಡೀತೇನೋ ಅಂತ ಅಂದ್ಕೋಬೇಕು, ಆ ಥರ ಸುಳ್ಳು ಹೇಳಿದ್ರು. ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ? ಫೋರ್ಜರಿ ಮಾಡಬೇಕಾದ್ರೆ ಅಲ್ಲಿ CC ಕ್ಯಾಮ್ರಾ ಇರುತ್ತೆ ಸೈನ್ ಮಾಡಬೇಕಾದ್ರೆ. ನಾಳೆ ದಿನ CC ಕ್ಯಾಮ್ರಾ ತೆಗೆಸಿದ್ರೆ ಕೇಸ್ ಹಾಕ್ತಾಯಿದ್ದೀನಿ ಅದಕ್ಕೆ. ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೇ ಅದೆಲ್ಲಿ ಪ್ರೂವ್ ಮಾಡಲಿ, ಮತ್ತು ನನಗೀಗ ಏನು ನಷ್ಟ ಆಗಿದೆ ರಿಕವರಿ ಇದಕ್ಕೆ ಕೇಸ್ ಹಾಕ್ಸ್ತಾಯಿದ್ದೀನಿ ಅವ್ರ ಮೇಲೆ, ಚೇಂಬರ್ ಮೇಲೆ, ಇಬ್ಬರ ಮೇಲೂ. ಯಾಕೆಂದರೆ ನಾನು ಮನೇಲಿ ಕೂತಿರೋನ್ನ ಕರೆಸಿ ದುಡ್ಡು ಹಾಕ್ಸಿರೋದು ಚೇಂಬರಲ್ಲಿ ಮೀಟಿಂಗ್ ಆಗಿದ್ದರಿಂದ. ಈಗ ಚೇಂಬರವ್ರು ಯಾರಾದರೂ ಬಂದು ಕೋರ್ಟಲ್ಲಿ ಬಂದು ಹೇಳಿದ್ರಾ? ಇಲ್ಲ ಸರ್, ಅವರು ಮೊದಲೇ ನನಗೆ ಒಪ್ಕೊಂಡ್ರು, ಇವಾಗ ನೋಡಿದ್ರೆ ಹಿಂಗೆ ಅಡ್ಡ ಆಗ್ತಾಯಿದ್ದಾರೆ ಅಂತ. ಈಗ ಯಾರಿಗೆ ಓರಣೆ ಆಗ್ತಾರೆ ನಾನು ಖರ್ಚು ಮಾಡಿರೋ ದುಡ್ಡಿಗೆ? ಸರ್, ನನಗೆ ತುಂಬ ಕ್ವಶನ್ಸ್ ಇದೆ. ಏನಂದರೆ, ಈಗ ಮಠ ಗುರುಪ್ರಸಾದ್ ಸರ್ ಡೆತ್ ಆಯಿತು, ಡೆತ್ ಆದಮೇಲೆ ಸಿನಿಮಾ ಯಾವ ಹಂತದಲ್ಲಿತ್ತು, ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋಂಥದ್ದು ನಿಮ್ಮ ಒತ್ತಡನ ಅಥವಾ ಸುಮಿತ್ರಾ ಅವರೇ ಈ ಸಿನಿಮಾನ ರಿಲೀಸ್ ಮಾಡಿ ಯಾವ ಹಂತದಲ್ಲಿದೆ ಏನು ಅಂತ ಅವರೇ ಎಲ್ಲ ಇನ್ಫಾರ್ಮೇಷನ್ ತೊಗೊಂಡ್ರ ಅನ್ನೋಂಥದ್ದು ನನ್ನ ಪ್ರಶ್ನೆ. ಅವ್ರು ಸಾವಾದಮೇಲೆ ರವಿ ದೀಕ್ಷಿತ್ ಮತ್ತು ಇನ್ನೊಂದಷ್ಟು ಜನ ಎಲ್ಲರೂ ಸಿನಿಮಾ ರಿಲೀಸ್ ಮಾಡೋಣ ಅಂತ ನನಗೆ ಕಾಲ್ ಮಾಡ್ತಾರೆ. ಓಕೆ ಮೇಡಮ್ ಜೊತೆ ಮಾತಾಡಿ ಅವರು ಏನೋ ಓಕೆ ಆದರೆ ಮಾಡೋಣ ಅಂತ ಹೇಳ್ತೀವಿ. ಮೇಡಮ್ಮು ಮತ್ತು ನಾನು, ಅನೂಪ್ ಸರು ಎಲ್ಲರೂ ಒಂದಿನ ಒಂದು ಮೀಟಿಂಗ್ ಮಾಡ್ತೀವಿ, ಸಿನಿಮಾ ನೋಡ್ತೀವಿ. ಸೊ ಆವಾಗ ಒರಿಜಿನಲ್ ಫೋಟೇಜ್ ಇರಲಿಲ್ಲ, ಅದೊಂದು ಮಾತು ಹೇಳಬೇಕು.
ನನ್ನ ಗಂಡ ಡಿಲೀಟ್ ಮಾಡಿರಲಿಲ್ಲ, ಅವ್ರ ಆತ್ಮ ಬಂದು ಡಿಲೀಟ್ ಮಾಡ್ತಾ ಅಂತ. ಸತ್ಯನ ನಿರೂಪಿಸೋಕ್ಕೆ ಚಿಟಿಕೆ ಹೊಡೆದ್ರೆ ಸಾಕು. ರಿಕವರಿ ಮಾಡಿರೋದು ಪ್ರೂಫ್ ಇದೆ ನಮ್ಮ ಹತ್ರ. ಯಾವ ಡೇಟಲ್ಲಿ ರಿಕವರಿ ಆಗಿರುತ್ತೆ, ಯಾವ ಟೈಮಿಂಗ್ಸಲ್ಲಿ ಆಗಿರುತ್ತೆ, ಮತ್ತು ಡಿಲೀಟ್ ಯಾವಾಗ ಮಾಡಿದ್ರು ಅದೆಲ್ಲ ಪ್ರೂಫ್ ಸಿಗುತ್ತೆ. ಸಿಂಪಲ್ ಅದು. ಅದನ್ನು ಪ್ರೂಫ್ನ ತಂದು ತೋರಿಸಿದ್ರೆ ಯಾರಿಗೆ ಬೇಕಾದ್ರೂ ಗೊತ್ತಾಗುತ್ತೆ. ನನ್ನ ಗಂಡ ಏನೂ ಇದು ಮಾಡಿರಲಿಲ್ಲ, ಆಲ್ರೆಡಿ ಎಲ್ಲ ಖರ್ಚು ಮಾಡಿಬಿಟ್ಟಿದ್ದ ನನ್ನ ಗಂಡ ಅಂತ ಹೇಳ್ತಾರೆ ಅಲ್ವಾ. ನಾವು ಸುಮ್ಮನೆ ಸುಳ್ಳು ಹೇಳೋಕೆ ನಮಗೇನು ತಲೆಕೆಟ್ಟು ಹೋಗಿದೆಯಾ ಸರ್? ಅವ್ರು ಹೇಳ್ತಿರೋದು ಅಂದರೆ ಸಿನಿಮಾ ಮೇಲೆ ತುಂಬ ಪ್ಯಾಷನ್ ಇರೋವಂಥ ವ್ಯಕ್ತಿ, ಸಿನಿಮಾನೇ ಜೀವ ಅಥವಾ ಜೀವಿಸೋದು ಅನ್ನೋವಂಥ ವ್ಯಕ್ತಿ ವಿಡಿಯೋ ಫುಟೇಜಸ್ ಯಾಕೆ ಡಿಲೀಟ್ ಮಾಡ್ತಾರೆ, ಡಿಲೀಟ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಅದನ್ನು ರಿಕವರಿ ಮಾಡಿದ್ವಿ ಅಂತ ನೀವು ಹೇಳ್ತಾ ಇದ್ದೀರಾ. ಪೂರ್ತಿ ಡಿಲೀಟ್ ಮಾಡಿರಲಿಲ್ಲ. ಹತ್ತತ್ರ ಒಂದು 30-35% ಮೂವಿ ಇರಲಿಲ್ಲ. ಅದು ಇಲ್ಲ ಅಂದರೆ ಸಿನಿಮಾ ಹೆಂಗೆ ರಿಲೀಸ್ ಮಾಡೋಕ್ಕಾಗುತ್ತೆ? ಅವ್ರ ಮೈಂಡಲ್ಲಿ ಸಿನಿಮಾ ರಿಲೀಸ್ ಮಾಡಬಾರ್ದು ಅನ್ನೋದು ಕೂತಿದ್ರಿಂದನೇ ಡಿಲೀಟ್ ಮಾಡಿರೋದು. 19ನೇ ತಾರೀಕು 6 ಗಂಟೆ, ಸಂಜೆ 6 ಗಂಟೆಯಲ್ಲಿ ಡಿಲೀಟ್ ಮಾಡಿದ್ದಾರೆ. ರಿಕವರಿ ಟೈಮಿಂಗ್ಸಲ್ಲಿ ಡಿಲೀಟ್ ಮಾಡಿರೋ ಟೈಮಿಂಗ್ಸ್ ಬರುತ್ತೆ, ಆವಾಗ ನಮಗೆ ಸಿಕ್ಕಿದ್ದು ಅದು. ಯಾವ ಹಂತದಲ್ಲಿ ಇತ್ತು ಅವರು ಡೆತ್ ಆದಾಗ? ಮೇಡಮ್ ಏನೂ ಆಗಿರಲಿಲ್ಲ ಮೇಡಮ್, ಬರೀ ಎಡಿಟಿಂಗು ಅವ್ರು ಸರಿಯಾಗಿ ಮಾಡಿರಲಿಲ್ಲ. ರಫ್ ಎಡಿಟಿಂಗ್ ಮಾಡಿಬಿಟ್ಟು ನನಗೆ ಕಳಿಸಿರ್ತಾರೆ ಸಿನಿಮಾನ, ನೋಡೋಕ್ಕಾಗ್ತಾಯಿರಲಿಲ್ಲ, ಆ ಥರ ಎಡಿಟಿಂಗ್ ಮಾಡಿದರು. ಮತ್ತು ಡಬ್ಬಿಂಗೂ ಒಂದು 10% ಬ್ಯಾಲೆನ್ಸ್ ಇತ್ತು, ಅವರು ಡಬ್ಬಿಂಗ್ ಮುಗಿಸಿದ್ರು. ಆಮೇಲೆ ಶೀತಲ್ ಸ್ಟುಡಿಯೋದವ್ರಿಗೆ ದುಡ್ಡು ಕೊಟ್ಟಿರಲಿಲ್ಲ ಅವರು. ಬೇಕಾದ್ರೆ ನೀವು ಶೀತಲ್ ಸ್ಟುಡಿಯೋವ್ರಿಗೆ ಕಾಲ್ ಮಾಡಿ ಕೇಳಿ, ಅವ್ರಿಗೆ ಪೇಮೆಂಟ್ ಮಾಡಿಬಿಟ್ಟು ನಾನು ಅದನ್ನು ಈಸ್ಕೊಂಡಿರೋದು. ಯಾವ ಪೇಮೆಂಟು ಮಾಡಿರಲಿಲ್ಲ. ಅವ್ರು ಸತ್ತ ಮೇಲೆ ನಾನೇ ಒಂದು ಹತ್ತತ್ರ 43 ಲಕ್ಷ ಗಂಟ ಖರ್ಚಾಗಿದೆ ನಂದು. ನನಗೇನು ಅದರಲ್ಲಿ ಎಕ್ಸ್ಟ್ರಾ ಕೊಡಿ ಅಂತ ಕೇಳಿಲ್ಲಲ್ಲ, ಫಸ್ಟ್ ಆ ಪೇಮೆಂಟ್ ತೊಗೋತೀನಿ ಅಂತ ಅಂದೆ. ಅವತ್ತಿನ ದಿನನೇನಾದರೂ ಚೇಂಬರಲ್ಲಿ ಸರ್ ನನಗೆ ಬೇಡ ದುಡ್ಡು, ಫಸ್ಟೇ ನನಗೆ ಒಂದಿಷ್ಟು ಕೊಟ್ಬಿಟ್ಟು ರಿಲೀಸ್ ಮಾಡ್ಕೊಳ್ಳಿ ಅಂದಿದ್ರೆ ಒಪ್ಕೋತಾ ಇದ್ವಿ. ಈಗ ಅಪ್ಪಿತಪ್ಪಿ 10 ಕೋಟಿ ಬಂದಿದ್ದರೆ 51% ಕೊಡ್ತೀವಿ ಅಂದಮೇಲೆ 5 ಕೋಟಿ 10 ಲಕ್ಷನೇ ಕೊಡ್ತಾಯಿದ್ವಿ ಅವ್ರಿಗೆ. ಅವ್ರು ಹೇಳ್ದಂಗೆ ನನ್ನ ಗಂಡನ ಡೈರೆಕ್ಷನ್ಗೆ 1 ಕೋಟಿ, ಆ್ಯಕ್ಟಿಂಗ್ 50 ಲಕ್ಷ ಅಂತ. ಇವಾಗ ಇಡೀ ಸಿನಿಮಾನ ನಾನು ರಿಲೀಸ್ ಮಾಡಲ್ಲ, ಇಡೀ ಕರ್ನಾಟಕಕ್ಕೆ ಸೇಲ್ಗೆ ಇಡ್ತೀನಿ, ಬರೀ 75 ಲಕ್ಷ. ಅದು ನನಗೆ ಬೇಕಾಗಿಲ್ಲ. ನಾನು ಈಗ ಅವ್ರು ಸಾಯೋಕ್ಕೂ ಮುಂಚೆ ಏನು ಕೊಟ್ಟಿದೆ 40 ಲಕ್ಷ, ಅದನ್ನು ಫ್ರೀಯಾಗಿ ಬಿಟ್ಕೊಡ್ತೀನಿ. ಅವ್ರು ಸತ್ತ ಮೇಲೆ ಏನು ಖರ್ಚು ಮಾಡಿದ್ದೀನಿ ಆ ದುಡ್ಡು ಪ್ಲಸ್ಸು ಬೇರೆಯವ್ರು ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದು, ಮತ್ತು ಇನ್ನೂ ಒಂದಷ್ಟು ಸಿನಿಮಾದವ್ರಿಗೆ ಕೊಟ್ಟಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ PR ಹರೀಶ್ ಅವ್ರಿಗೆ ಪೇಮೆಂಟೇ ಕೊಟ್ಟಿಲ್ಲ ರಿಲೀಸ್ ಆಗದೇರಿಂದ. ಅವ್ರದ್ದು ಈ ಥರ ಒಂದಷ್ಟು ಪೆಂಡಿಂಗ್ ಇರೋದನ್ನು ಅವ್ರು ಕೇಳಿಲ್ಲ, ನಾನೇ ಕೊಡಬೇಕಲ್ವ ನಮಗೆ. ಈಗ ಮೊನ್ನೆನೂ ಸಹ ಪೇಪರ್ ಆ್ಯಡ್ ಕೊಟ್ಟಿದ್ದು ಮೊನ್ನೆ ಪೇಮೆಂಟ್ ಮಾಡಿದೆ. ಹೊಟ್ಟೆ ಉರಿತಾಯಿತ್ತು ಅವಾಗ, ಸಿನಿಮಾ ರಿಲೀಸ್ ಆಗದೆ ನಾನು ಪೇಮೆಂಟ್ ಮಾಡ್ತಾಯಿದ್ದೀನಲ್ಲ ಅಂತ. ಸರ್ ಎಷ್ಟು ಭರವಸೆ ಸರ್? ಅಂದರೆ ಸಿನಿಮಾ ಈಗ ಅವ್ರು ಇಲ್ಲ, ಅವ್ರು ಡೆತ್ ಆಗಿಬಿಟ್ಟಿದ್ದಾರೆ. ಅದು ಬಿಫೋರು ಸಿನಿಮಾಗೋಸ್ಕರ ತುಂಬ ಖರ್ಚು ಮಾಡಿದ್ದಾರೆ. ಅವರು ಡೆತ್ ಆದಮೇಲೆ ಕೂಡ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಬೇಕು ಅನ್ನೋದಕ್ಕೆ ಯಾವ ಒಂದು ಇದ್ರ ಮೇಲೆ ಖರ್ಚು ಮಾಡಿದ್ರಿ, ಯಾವ ಹೋಪ್ಸ್ ಮೇಲೆ ಖರ್ಚು ಮಾಡಿದ್ರಿ ಅನ್ನೋಂಥದ್ದು? ಅಲ್ಲ, ಹೋಪ್ಸ್ ಅನ್ನೋದಕ್ಕಿಂತ ಅವರು ಸತ್ತಿರೋ ವ್ಯಕ್ತಿ. ಆಮೇಲೆ ನಿಜವಾಗ್ಲೂ ನಾನು ಗುರುಪ್ರಸಾದರ ಅಭಿಮಾನಿಯಾಗಿದ್ದೆ. ಅವ್ರ ಸಿನಿಮಾಗಳು ನೋಡ್ಬಿಟ್ಟು ಈಗ ನಾನು ಯಾರೋ ನಮ್ಮ ರಿಲೇಟಿವ್ ಬಂದ್ಬಿಟ್ಟು ದುಡ್ಡು ಕೇಳಿದ್ರೆ ಕೊಡಲ್ಲ, ಇವ್ರು ಕೇಳಿದ್ರು ಅಂದ್ಬಿಟ್ಟು ದುಡ್ಡು ಕೊಟ್ಟಿದ್ದೀನಿ ಅಂದರೆ ಅಭಿಮಾನ ಇದ್ದಿದ್ದಕ್ಕೆ ಅಲ್ವಾ ಮೇಡಮ್ ಕೊಟ್ಟಿದ್ದು. 2022 ಒಂದು ಯೂಟ್ಯೂಬಲ್ಲಿ ವೀಡಿಯೋ ಇದೆ ಪ್ರೆಸ್ ಮೀಟ್ದು, ಸೊ ನೀವು ಅಲ್ಲೂ ಹೋಗಿ ನೋಡಿ. ಅವತ್ತಿನ ದಿನ ನಾನು ಏನು ಹೇಳಿದ್ದೀನಿ, ಗುರುಪ್ರಸಾದ್ ಅವ್ರು ಏನು ಹೇಳಿದ್ದಾರೆ ಅದು ಗೊತ್ತಾಗುತ್ತೆ. ನಾನು ಬರೋವರೆಗೂ 48-50 ಜನ ಇನ್ವೆಸ್ಟರ್ನ ಹಾಕ್ಕೊಂಡು ಶುರು ಮಾಡಿರ್ತಾರೆ. ನಾನು ಬಂದಮೇಲೆ ಯಾರು ಒಬ್ಬರು ಇನ್ವೆಸ್ಟರ್ ಆ್ಯಡ್ ಆಗಿಲ್ಲ, ಕಂಪ್ಲೀಟ್ ನಾನೇ ಫಿನಿಶಿಂಗ್ ಮಾಡಿದ್ದೀನಿ. ನಾನು ಬಂದ ಮೇಲಿಂದನೂ ಯಾರೊಬ್ಬರು ದುಡ್ಡು ಹಾಕಿಲ್ಲ, ನಾನೇ ಹಾಕಿರೋದು. ಅದಾದಮೇಲೆ ಒಂದು ಆಡಿಯೋ ರಿಲೀಸ್ ಆಗಿತ್ತು. ನನಗೆ ಆಡಿಯೋ ರಿಲೀಸ್ ಆಗಿದ್ದು ನನಗೆ ಗೊತ್ತಿಲ್ಲ ಅಂತ ನಾನು ಹೇಳಿರ್ತೀನಿ. ಸಾರಿ, ಆಡಿಯೋ ಅಲ್ಲ, ಏನದು ಈಗ ಒಂದು ಆಡಿಯೋ ರಿಲೀಸ್ ವೈರಲ್ ಆಗ್ತಾಯಿದೆ. ಇನ್ನೊಂದು ಕ್ಲಿಪ್ಪು A2 ಮ್ಯೂಸಿಕ್ ಜೊತೆ ರೈಡ್ಸ್ ಬಗ್ಗೆ ಮಾತುಕತೆ ಆಡಿರೋದು. ಸೊ ಅದೇನೋ 4 ಲಕ್ಷ ಅಂತ. ಸೊ ಅದ್ರದ್ದು ಸ್ಪಷ್ಟತೆ ಕೊಡಿ ಸರ್. A2 ಮ್ಯೂಸಿಕ್ಕು ಸೇಲ್ ಮಾಡಿರೋದು ನನಗೆ ಗೊತ್ತಿಲ್ಲ ಅಂತ ನಾನು ಮೊದಲೇ ಹೇಳಿರ್ತೀನಿ. ಸೊ ಇವರು ನನಗೆ ಮೊದಲು ಈ ಥರ ಹೇಳಿರ್ತಾರೆ, A2 ಮ್ಯೂಸಿಕ್ಗೆ ಸೇಲ್ ಆಗ್ತಾಯಿದೆ, ಹಿಂಗೆ ಮಾತುಕತೆ ಆಗಿದೆ, ಬುಧವಾರ ಹೋಗ್ತೀನಿ ಹಿಂಗೆ ಇಷ್ಟು ಅಮೌಂಟ್ಗೆ ಅಂತ. ಹೌದಾ ಸರ್, ಓಕೆ ಸರ್ ಆಗಲಿ, ಅದೇ ದುಡ್ಡನ್ನ ಯೂಸ್ ಮಾಡಿಕೊಂಡು ಡಬ್ಬಿಂಗ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿರ್ತೀನಿ. ಅವರು ದುಡ್ಡು ಬಂದಮೇಲೆ ಅವ್ರ ಅಕೌಂಟಿಗೆ ದುಡ್ಡು ಬರುತ್ತಲ್ಲ, ಅದು ನಮಗೆ ಗೊತ್ತೇ ಇಲ್ಲ. ಅದನ್ನು ಹೇಳಿದ್ರೆ ಅಲ್ವಾ ಕನ್ಫರ್ಮ್ ಆಗೋದು. ಅಲ್ಲ, ಈಗ ಏನಾದರೂ ಈ ಆಡಿಯೋ ವೈರಲ್ ಆದಮೇಲೆ A2 ಮ್ಯೂಸಿಕ್ ಜೊತೆ ಅಲ್ಲ, ಅವ್ರು ಸತ್ತ ಮೇಲೆ ನಮಗೆ ಗೊತ್ತಾಗಿದ್ದು A2 ಮ್ಯೂಸಿಕ್ ಅವರು ಸೇಲ್ ಆಗಿದೆ, ದುಡ್ಡು ಬಂದಿದೆ ಅಂದ್ಬಿಟ್ಟು. ಎಷ್ಟಂತೆ ಸರ್? ಎಷ್ಟು? ಅದೇ 6 ಲ್ಯಾಕಿಗೆ ಅಂತ ಮಾತಾಡಿರೋದಂತೆ. ಅದೇ 2 ಲಕ್ಷ ಅವರು ಅಂದರು. 6 ಲ್ಯಾಕ್ ಆಗಿರೋದು 2 ಲಕ್ಷ ಕ್ಯಾಶ್ ಕೊಟ್ಟಿದ್ದೀನಿ, ಇನ್ನು ಪರವಾಗಿಲ್ಲ, ನಾನೇನು ಅದನ್ನೆಲ್ಲ ಏನು ಹೇಳಲ್ಲ ಅಂದರು. ನಾವು ಕೇಳ್ಬೋದಿತ್ತು ಏನಂತ. ಅವ್ರು ಸತ್ತ ಮೇಲೆ ಇದ್ದಿದ್ದು, ಅವ್ರು ಸಾಯೋಕ್ಕೂ ಮುಂಚೆ ಆಗಿರೋ ಮಾತು, ನಾನು ಇವಾಗ ಪ್ರೊಡ್ಯೂಸರು, ನನಗೆ ಕೊಟ್ಟರೆ ನಿಮಗೆ ಕೊಡ್ತೀನಿ ಅಂದಿದ್ದರೆ ಅವ್ರು ನನ್ನನ್ನು ಏನೂ ಕೇಳೋ ಅಧಿಕಾರ ಇರಲಿಲ್ಲ. ಬಟ್ ಅವ್ರು ಬದುಕಿದಾಗ ಏನು ಮಾತು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೋಬೇಕು ಅಂತ. ಓಕೆ ಸರ್ ಅಂದ್ಬಿಟ್ಟು 1 ರೂಪಾಯಿನೂ ಎಕ್ಸ್ಟ್ರಾ ಇಸ್ಕೊಳ್ದೆ ಅವ್ರಿಗೆ ಕೊಟ್ವಿ ನಾವು.
ಸಾಂಗ್ ಪೂರ್ತಿ ಅವರಿಗೆ. ಹೌದು ಸರ್, ಈ ಸಿನಿಮಾಗೆ ಓವರಾಲ್ ಎಷ್ಟು ಖರ್ಚು ಮಾಡಿದ್ದಾರೆ ಮೈಸೂರು ರಮೇಶ್ ಅವರು ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ. ಅಲ್ಲ, ತುಂಬ ಸಿಂಪಲ್. ಅವ್ರು ಬದುಕಿದಾಗ 40 ಲಕ್ಷ ಕೊಟ್ಟಿದೆ. ಅದು ಅವ್ರು ಸತ್ತ ಮೇಲೆ ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ, 40 ರಿಂದ 45 ಲಕ್ಷದ ಮಧ್ಯದ್ರಲ್ಲಿ ಆಗಿರ್ಬೋದು ಅಂತ.